ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದ್ದು ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ರೈತರ ರೋಷಾಗ್ನಿಗೆ ಮಣಿದ ಸಿದ್ದರಾಮಯ್ಯ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ರೈತರ ಹಿತದೃಷ್ಟಿಯಿಂದ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಒಪ್ಪಿಕೊಂಡಿದೆ. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಆಯಿತು? ಆ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಗೆಲುವು. ಸಿದ್ದರಾಮಯ್ಯ ಸರ್ಕಾರದಿಂದ ರೈತರಿಗೆ ಸಿಕ್ತು ಸಕ್ಕರೆ ಸಿಹಿ. ರಾಜ್ಯದಲ್ಲಿ ರೈತರ ರೋಷಾಗ್ನಿಗೆ ಸಿದ್ದರಾಮಯ್ಯ ಸರ್ಕಾರ ಮಣಿದಿದೆ. ಕಳೆದ 9 ದಿನಗಳಿಂದ ಉತ್ತರ ಕರ್ನಾಟಕ ಭಾಗದ ಕಬ್ಬು ಬೆಳೆಗಾರರು ಉಗ್ರ ಹೋರಾಟ ಮಾಡಿದ್ರು. ಅಂದಿನಿಂದಲೂ ರೈತರನ್ನ ಮನವೊಲಿಸಲು ಸರ್ಕಾರ ಇನ್ನಿಲ್ಲದ ಕಸರತ್ತನ್ನ ಮಾಡಿತ್ತು. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರ ಜೊತೆಗಿನ ಸಾಲು ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಕೊನೆಗೂ ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇದರಲ್ಲಿ ಕಾರ್ಖಾನೆಗಳು 3,250 ರೂಪಾಯಿ ನೀಡಲಿದ್ದು, ಸರ್ಕಾರ 50 ರೂಪಾಯಿ ಸಹಾಯಧನ ನೀಡಲಿದೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸರ್ಕಾರ ಬದ್ಧವಾಗಿದೆ. ಕೇಂದ್ರ ಸರ್ಕಾರಕ್ಕೆ ಎಂಎಸ್ಪಿ ಹೆಚ್ಚಳಕ್ಕೆ ಮನವಿ ಮಾಡಲಾಗಿದೆ. ರೈತರ ಹಿತದೃಷ್ಟಿಯಿಂದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಕಬ್ಬಿನ 11.25 ರಿಕವರಿ ಇದ್ದರೆ ಪ್ರತಿ ಟನ್ಗೆ 3,250 ರೂಪಾಯಿಯನ್ನ ಸಕ್ಕರೆ ಕಾರ್ಖಾನೆಗಳು ಪಾವತಿಸಬೇಕು. ಇದಕ್ಕೆ ಸರ್ಕಾರ 50 ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಬಹುತೇಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದಕ್ಕೆ ಸಮ್ಮತಿ ಸೂಚಿಸಿದ್ದು, ಎಲ್ಲರೂ ಸೇರಿ ರೈತರ ಸಮಸ್ಯೆ ಬಗೆಹರಿಸೋಣ ಅಂತ ಸಿಎಂ ಸಲಹೆ ನೀಡಿದ್ದಾರೆ. ಜೊತೆಗೆ ಸಕ್ಕರೆ ಕಾರ್ಖಾನೆಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನು ಸರ್ಕಾರ ನೀಡಿದೆ. ಎಲ್ಲ ಇಡೀ ರಾಜ್ಯದ ಜನರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಅವ್ರು ಆಗದಿದ್ರೆ ಬಿಡ್ತದ? ಬಿಡೋದಿಲ್ಲ. ಅದ ಹೆಂಗಾಗತ್ತೆ? ಕೊಡಿಸ್ಬೇಕು. ಸರ್ಕಾರ ಒಪ್ಪಿದೆ. ಈಗಾಗಲೇ CM ಅವರು ಡೀಟೇಲ್ ಆಗಿ ಬ್ರೀಫ್ ಮಾಡಿದ್ದಾರೆ. ಸೊ ಅದನ್ನು ಡೀಟೇಲ್ ಆಗಿ ಆರ್ಡರ್ ಮಾಡಬೇಕು ಸರ್ಕಾರ. ಸೊ ಮಾಡ್ತೇ ರೈತರು ಹ್ಯಾಪಿ ಆಗಿದ್ದಾರೆ ಅಂತ ಭಾವಿಸಿದ್ದೀವಿ ನಾವು. ಹೋರಾಟ ಕೈ ಈಗಾಗಲೇ ಬಿಡ್ಲಿಕ್ಕೆ ಒಪ್ಪಿದ್ದಾರೆ. ಗೊತ್ತಿಲ್ಲ, ಹೇಳಿದ್ದಾರೆ. ಹೋಗ್ತೈತೆ, ನೋಡೋಣ, ಕಾದು ನೋಡೋಣ. ಸ್ಥಳಕ್ಕೆ ಕಳಿಸೋದು CM ಅವ್ರು ಹೇಳಿದ್ದಾರೆ. ಸೊ ವೇಟ್ ಮಾಡೋಣ. ಒಟ್ಟಾರೆ ಕೊನೆಗೂ ರೈತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಿದ್ದು, ಕಬ್ಬು ಬೆಳೆಗಾರರ 9 ದಿನಗಳ ಸುದೀರ್ಘ ಹೋರಾಟ ಅಂತ್ಯವಾಗಿದೆ. ಕೇಂದ್ರಕ್ಕೂ ನಿಯೋಗ ತೆರಳಿ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಲಿದೆ. ರಾಜ್ಯ ಸರ್ಕಾರದಂತೆ ಮೋದಿ ಸರ್ಕಾರವು ಗುಡ್ ನ್ಯೂಸ್ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.